ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಇನ್ನೊಂದು ಮಗು ಬರ್ತಾ ಇದೆ. ತಾಯಿ ಮಗು ಇಬ್ರಿಗೂ ಏನು ತೊಂದರೆ ಇಲ್ಲದೆ ಮಗು ಆರೋಗ್ಯವಾಗಿ ಭೂಮಿಗೆ ಬರೋ ತರ ಆಶೀರ್ವಾದ ಮಾಡು ತಾಯಿ. ಈ ಭೂಮಿಗೆ ಬರೋಷ್ಟರಲ್ಲಿ ಈ ದೊಡ್ಡಮ್ಮ ನಿನಗೆ ಟಾಯ್ಸು, ಆಮೇಲೆ ತೊಟ್ಲು, ಉಯ್ಯಾಲೆ ಎಲ್ಲಾನು ಕೂಡ ತಂದಿಟ್ಟಿರ್ತೀನಿ. ನೀನು ಅಮ್ಮನಿಗೆ ಏನು ತೊಂದರೆ ಕೊಡದೆ ಬೇಗ ಭೂಮಿಗೆ ಬಂದ್ಬಿಡು, ಓಕೆನಾ? ಬಾಯ್ ಕಂದ, ಗುಡ್ ನೈಟ್. ಅಯ್ಯೋ, ಮಲ್ಲಿ, ಏನೇ ಅಕ್ಕ ತಂಗಿ ಇಬ್ರು ಹಾವು ಮುಂಗ್ಸಿ ತರ ಜಗಳಾಡ್ತಾರೆ ಅನ್ಕೊಂಡ್ರೆ ಒಂದಾಗ್ತಿದಾರಲ್ಲೇ. ಅಕ್ಕ ತಂಗಿ ಒಂದಪ್ಪು ಎಲ್ಲಾ ಲಕ್ಷಣಗಳು ಕಾಣಿಸ್ತಿತ್ತಮ್ಮವ್ರೆ. ಅಯ್ಯೋ, ನಾನು ಅದನ್ನೇ ಕಡೆ ಹೇಳಿದ್ದು. ಹೋಗ್ಲಿ ಬಿಡಿ ಅಮ್ಮವ್ರೆ, ಎಷ್ಟೇ ಆದ್ರೂ ಅಕ್ಕ ತಂಗಿ ಇವತ್ತೆಲ್ಲ ನಾಳೆ ಒಂದಾತ್ರಿ. ನಮ್ ತರ ಅಕ್ಕ ತಂಗಿ ಈ ಅಕ್ಕ ತಂಗಿರ್ನ ಒಂದಾಗಕ್ ನಾನ್ ಬಿಡ್ತೀನೇನೆ? ನಾನ್ ಯಾರು ಮರ್ತೋಗ್ಬಿಡ್ತಾ ಅಮ್ಮವ್ರೆ? ಅಂಬುಜಮ್ಮ ಕಣೆ ನಾನು. ನೀನ್ ಬಿತ್ಕೊಳೆ. ಅಯ್ಯೋ, ಬಿತ್ಕೊ ಅಂದ ತಕ್ಷಣ ಬಿತ್ಕೊಂಡ್ಬಿಟ್ಲು. ಲೇ ಅಭಿ, ಶಿವಗಾಮಿ, ನಿಮ್ಮಿಬ್ರನ್ನ ನಾನು ಒಂದಾಗಕ್ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಬಿಡಲ್ಲ ಕಣ್ರೆ, ಬಿಡಲ್ಲ.
ನೆನ್ನೆ ಹೋದವರು ಇನ್ನೂ ಒಂದ್ ಫೋನ್ ಮಾಡಿಲ್ಲ. ಎಷ್ಟೊತ್ತಿಗೆ ಹೋದ್ರು ಏನಾಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ. ಪಾಪಿ ಚಿರಾಯು. ನಮ್ಮಮ್ಮ 100 ವರ್ಷ ಇರ್ತಾಳೆ. ಹಲೋ. ಹಲೋ ಆದಿ. ಏನು ನೆನ್ನೆ ಓದೋಳು ಇವತ್ತು ಕಾಲ್ ಮಾಡ್ತಿದ್ಯಾ? ಓ ಅದೇ ಕಣೋ, ನೆನ್ನೆ ಬಂದು ಸೆಟ್ಲ್ ಆಗೋಷ್ಟೊತ್ತಿಗೆ ತಡ ಆಯ್ತು. ಅದಕ್ಕೆ ಎದ್ದ ತಕ್ಷಣ ನೋಡು ಫ್ರೆಶ್ ಅಪ್ ಆಗದೆ ನಿನಗೆ ಫೋನ್ ಮಾಡ್ತಿದ್ದೀನಿ. ಹೇಗಿದ್ದಾಳೆ ನಿನ್ ಸೊಸೆ ಅಭಿರಾಮಿ? ಅವಳಿಗೇನು ಚೆನ್ನಾಗೇ ಇದ್ದಾಳೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ ಕಣೋ. ಯಾವುದು? ನಮ್ ಸಮಸ್ಯೆ ಇನ್ನೇನು, ಆ ಶಿವಗಾಮಿನೇ ದೊಡ್ಡ ಸಮಸ್ಯೆ. ಶಿವಗಾಮಿ ಅಲ್ಲೇನ್ ಮಾಡ್ತಿದ್ದಾಳೆ? ನೆನ್ನೆ ಬಂದ ತಕ್ಷಣ ನಾವು ಮೊದ್ಲು ನೋಡಿದ್ದು ಆ ಶಿವಗಾಮಿನೇ ಕಣೋ. ಬೀದಿಗೆ ಬಿದ್ಮೇಲೆ ಇನ್ನೆಲ್ಲಿ ಹೋಗ್ತಾಳ ಅವಳು? ಇವಳೇ ಕೇಳ್ಕೊಂಡ್ ಬಂದ್ಲಾ ಇಲ್ಲ ಆ ಶಿವಕುಮಾರ್ ಕರ್ಸದ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿದ್ದಾಳೆ ಕಣೋ. ನನಗಂತೂ ಅವಳ ಮುಖ ನೋಡಕ್ಕೆ ಇಷ್ಟ ಆಗ್ತಿಲ್ಲ. ನೀನ್ ಹೆಂಡ್ತಿನ ಹೋಗೋಣ ಬಾಮ ಅಂತ ಕರ್ರೆ ಅವಳು ಬರಲ್ಲ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನನ್ಗಂತೂ ಇಲ್ಲಿ ಇರಕ್ ಇಷ್ಟ ಆಗ್ತಿಲ್ಲ ಕಣೋ. ನಾನು ಹೊರಟ್ಬಿಟ್ಟು ಬರ್ತಾ ಇರ್ತೀನಿ ಅಷ್ಟೇ. ನಿನ್ಗೇನ್ ತಲೆ ಕೆಟ್ಟಿದ್ಯಮ್ಮ? ನೀನ್ ಅಲ್ಲಿಂದ ಬಂದ್ಬಿಟ್ರೆ ಶಿವಗಾಮಿ ಅಭಿರಾಮಿ ಒಂದಾಗ್ಬಿಡ್ತಾರೆ. ಅವರಿಬ್ರು ಒಂದಾಗ್ದಿರೋ ರೀತಿ ಕುತಂತ್ರ ಮಾಡೋದಕ್ಕೆ ಅಲ್ಲಾರಾದ್ರೂ ಇರ್ಬೇಕು ತಾನೆ? ಇವನೇನ್ ನನ್ನ ಹೊಗಳ್ತಿದ್ದಾನೋ ತೆಗಳ್ತಿದ್ದಾನೋ? ನಾನು ಕುತಂತ್ರಿನೇ ಕಣೋ, ನಾನೇ ಕುತಂತ್ರಿ. ಅದಕ್ಕೆ ಹೇಳಿದ್ದು ಅಭಿರಾಮಿ ಅಲ್ಲಿಂದ ಬರೋವರೆಗೂ ನೀನ್ ಯಾವ್ದೇ ಕಾರಣಕ್ಕೂ ಅಲ್ಲಿಂದ ಬರೋ ಹಾಗಿಲ್ಲ. ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ಅಲ್ಲಿ ಶಿವಗಾಮಿಗೆ ಸಪೋರ್ಟ್ ಮಾಡೋದಕ್ಕೆ ಶಿವಕುಮಾರ್ ಇದ್ದಾನೆ. ಅವನು ಅಭಿರಾಮಿಗೆ ಒಳ್ಳೆ ರೀತಿಲಿ ಹೇಳಿ ಅವರಿಬ್ರನ್ನು ಒಂದ್ ಮಾಡೋದಕ್ಕೆ ನೋಡ್ತಾನೆ. ಹಾಗಾಗದೆ ಇರೋ ತರ ನೀನು ಮಲ್ಲಿ ಸೇರ್ಕೊಂಡು ಅದನ್ನ ಹಾಳು ಮಾಡ್ಬೇಕು. ಅದಕ್ಕೋಸ್ಕರನಾದ್ರೂ ನೀನ್ ಅಲ್ಲೇ ಇರ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಶಿವಗಾಮಿ ಅಲ್ಲಿರೋದೇ ಒಳ್ಳೇದು. ಅವಾಗ್ಲೇ ಅವರಿಬ್ರು ಕ್ಲೋಸ್ ಆಗಿ ಮಾತಾಡ್ತಾ ಇದಾರ ಇಲ್ಲ ದ್ವೇಷದಲ್ಲೇ ಓಡಾಡ್ತಾ ಇದಾರ ಅಂತ ಗೊತ್ತಾಗತ್ತೆ. ಏನು ತಲೆ ಕೆಡ್ಸ್ಕೋಬೇಡ. ಹೋಗಿರೋ ಉದ್ದೇಶನ ಮನ್ಸಲ್ಲಿ ಇಟ್ಕೊಂಡು ಅವರಿಬ್ರು ಒಂದಾಗ್ದಿರೋ ಹಾಗೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡು. ಆಗ್ಬೋದು ಕಣೋ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ, ಸರಿನಾ? ಯಾವಳೆ ಅವಳು ನನ್ನ ಅಕ್ಕ ಅಂತ ಕರಿತಿರೋದು? ಇಲ್ಲಕ್ಕೋ ನಾನ್ ಕಣಕಾವ್. ಏ ಮಲ್ಲಿ, ನೀನ್ ನನ್ನ ಅಕ್ಕ ಅಂತ ಕರೆದ್ರೆ ನಾನು ನಿನ್ನ ರೆಡಿ ಉಂಟಲ್ಲಿ ತಂಗಿ ಅಂತ ಕರಿತೀನಿ. ಬಂದ್ ವಿಷಯ ಏನು ಅಂತ ಹೇಳಿ ಸಾಯಿ. ಅದಾ ನಂದು ಸ್ನಾನ ಆಯ್ತು, ನೀವು ಸ್ನಾನ ಮಾಡಿ ಅಂತ ಹೇಳು ಕರೆದೆ. ಆಯ್ತಾಯ್ತು. ಇವಳು ಅಲ್ಲಿಂದ ಗಂಟು ಬಿದ್ಲಪ್ಪ ನನಗೆ. ಅಕ್ಕ ಟವಲ್ ಒಂದೇ ಪುದಿ ಇದ್ದೆ ಕೊಡುದಾ? ಅಯ್ಯೋ ನನಗ್ ಟವಲೇ ಬೇಡ, ಹಂಗೆ ಸ್ನಾನ